ಬೇಬಿ ನಾಳೆ ಫ್ಲೈಟ್ ಇದೆ ಬೇಬಿ. ಡೋಂಟ್ ವರಿ ಜೈ, ನಾನು ಎಬ್ಬಿಸ್ತೀನಿ. ನಿದ್ದೆ ಬರ್ತಾ ಇದೆಯಾ ಜೈ? ಮಲ್ಕೊಳ್ಳೋಣವಾ? ಬನ್ನಿ. ಜೈ ಜೈ ಏ ಜೈ, ಡಬ್ಬ ನನ್ನ ಮಗನೆ, ನಿನ್ನನ್ನು ಹೆತ್ತ ತಾಯಿನೇ ನಿನ್ನಿಂದ ನೋಡ್ಕೊಳ್ಳೋದಿಕ್ಕಾಗಿಲ್ಲ ಅಂಥವನು ನನ್ನನ್ನು ನೋಡ್ಕೊತೀಯಾ? ನನ್ನನ್ನು ಟಿಶ್ಯೂ ಪೇಪರ್ ಥರ ಮೂಲೆ ಬಿಸಾಕ್ತೀಯಾ ಅಂಥವನೇ ನೀನು. ಏನೋ ನಿನ್ನ ಮಾತು ಕೇಳ್ಕೊಂಡು ಬಿದ್ದಿದ್ರೆ ಮಾತ್ರ ನಾವು ಒಳ್ಳೆಯವರಾ? ನಿಮ್ಮಮ್ಮ ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದ್ದಾಳೆ. ನಾಳೆ ನೀನು ಅದೇ ಸ್ಥಿತಿಗೆ ಹೋಗಬೇಕು. ಅದೇ ನನ್ನ ಗುರಿ. ನಿನ್ನನ್ನು ಆ ಹಂತಕ್ಕೆ ತಂದೇ ತರ್ತೀನಿ, ನೋಡ್ತಾ ಇರು. ಆ ನಿನ್ನ ಹಳೆ ಹೆಂಡತಿ ಮಲ್ಲಿ ಮೇಲೆ ಸೇರ್ ತೀರ್ಸ್ಕೊಳ್ಳೋದೇ ನಿನ್ನ ಜೀವನದ ಗುರಿ ಅಲ್ವಾ? ಹಾಗಿದ್ಮೇಲೆ ಆ ಭಾಗ್ಯಕ್ಕೆ ನನ್ನನ್ನು ಯಾಕೋ ಮದುವೆ ಆದೆ ನೀನು? ನನ್ನನ್ನು ಪ್ರೀತಿ ಮಾಡೋದಕ್ಕಿಂತ ಅವಳನ್ನ ದ್ವೇಷ ಮಾಡೋದೇ ನಿನ್ನ ಫುಲ್ ಟೈಮ್ ಜಾಬ್ ಆಗಿತ್ತು ಅಲ್ವಾ? ಈಗ ನೋಡೋ ಏನಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ. ನಿನ್ನನ್ನು ಮದುವೆ ಆಗಿ ಬಂದಿದ್ದೆ ಬೇರೆ ಉದ್ದೇಶಕ್ಕೆ. ಲಕ್ಸುರಿಯಾಗಿ ನನ್ನ ಲೈಫ್ ಲೀಡ್ ಮಾಡೋಣ ಅಂತ ಬಂದೆ, ಬಟ್ ಆಗಿದ್ದೇ ಬೇರೆ. ನಿನ್ನ ಬಾಯಿಂದ ಮಲ್ಲಿ 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 ಅಂತ ಆ ಹೆಸರನ್ನ ಜಪ ಮಾಡಿದ್ದು ಕೇಳಿದ್ದೇ ಆಗೋಯ್ತು. ನನ್ನ ಫ್ರೀಡಮ್ಮೇ ಇಲ್ದಂಗೆ ಆಗೋಯ್ತು. ನಿನ್ನಿಂದ ನನ್ನ ಲೈಫೇ ಹಾಳಾಯಿತು. ನನ್ನ ಕಪಾಳಕ್ಕೆ ನೀನು ಎಸ್ಸಲ್ಲಿ ಹೊಡೆದಿದ್ಯಲ್ಲ, ಸಾಲದು ಅಂತ ನಿಮ್ಮಮ್ಮ ಹೊಡೆದ್ರೆ ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀಯ? ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನನ್ನು ಇಲ್ಲೇ ಸಾಯಿಸ್ಬೇಕು ಅಂತ ಅನ್ನಿಸ್ತಿದೆ. ಬಟ್ ನಾನು ಆ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ಒಂದೇ ಸಲ ಸತ್ತೋದ್ರೆ ನೀನು ನಿಮ್ಮದೇ ಸತ್ತೋಗ್ತೀಯ. ಆದರೆ ಆ ರೀತಿ ಆಗಬಾರ್ದು. ನೀನು ನರಳಿ ನರಳಿ ಸಾಯಬೇಕು. ಆ ಸ್ಥಿತಿಗೆ ನಾನು ನಿನ್ನ ತರ್ತೀನಿ. ನಾಳೆ ಬೆಳಗ್ಗೆ ಎದ್ದೇಳ್ತಾ ಇದ್ದಂಗೆ ನಿನ್ನನ್ನು ಹುಡ್ಕಾಡ್ತೀಯ ತಾನೆ? ಆ ತೊಂದರೆ ನಿನಗೆ ಕೊಡೋದು ಬೇಡ. ನಾನು ಏನೇನು ಹೇಳಬೇಕು ಅಂತ ಇದ್ದೀನೋ ಅದನ್ನು ನಿನಗೆ ವಾಯ್ಸ್ ಮೆಸೇಜ್ ಮಾಡ್ತೀನಿ. ಸುಪ್ರಭಾತ ಅಂತ ಅದನ್ನೇ ಬೆಳಗ್ಗೆ ಎದ್ದಿದ ತಕ್ಷಣ ಕೇಳು. ಗುಡ್ ಬೈ ಜೈ.